ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಸೀತಾ, ಮಗು ವಿಷಯನ ಇಷ್ಟೊಂದು ಮನಸ್ಸು ಕಚ್ಕೊಳ್ಳೋದ? ತಾತ ಪ್ಲೀಸ್ ನನ್ನ ಕ್ಷಮಿಸಿ. ಈ ಟೈಮಲ್ಲಿ ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡು ನಾನು ಮಾತಾಡ್ತಿದ್ದೀನಿ. ಮನಸ್ಸಲ್ಲಿರೋದನ್ನ ನಾನು ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳಬೇಕಿತ್ತು, ಅದಕ್ಕೆ ಕರೆಸ್ಕೊಂಡೆ. ನೋಡು, ಭಾರ್ಗವಿ ನನಗೆಲ್ಲ ಹೇಳಿದ. ನಾನು ಅವತ್ತೇ ನಿರ್ಧಾರ ಮಾಡಿಬಿಟ್ಟಿದ್ದೆ, ಸಿಹಿ ನಮ್ಮ ಮೊಮ್ಮಗಳು, ನಮ್ಮ ಮನೆ ಮಗು, ನನ್ನ ಮೊಮ್ಮಗನ ಮಗ, ನಮ್ಮ ಮನೆ ನಗು ಕಣಮ್ಮ. ನಿನಗನ್ಸುತ್ತೇನಮ್ಮ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗಿಯೂ ಕೂಡ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ? ಅಮ್ಮ, ನಾನು ಅಷ್ಟೊಂದು ಕಟಕನೇನಮ್ಮ. ತಾತ ಅದು ಹಾಗಲ್ಲ. ಮತ್ತೆ ಹಿಂದೆ ನಿನಗೆ ಆತಂಕ? ಮಗು ವಿಷಯದಲ್ಲಿ ನೀನು ಅಷ್ಟೊಂದು ಗೊಂದಲ ಇಟ್ಕೋಬೇಡ. ಮಾವಯ್ಯ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ, ಎಲ್ಲರೂ ಸೀತಂಗ್ ಕಾಯ್ತಿದ್ದಾರೆ. ಸೀತಾ, ನಿನ್ ಮಾತೆಲ್ಲ ಮುಗೀತಾ? ಇನ್ನೇನಾದ್ರೂ ಕನ್ಫ್ಯೂಷನ್ಸ್ ಇದೆಯಾ? ಇನ್ನೇನು ಆತಂಕ? ನಾನು ಸ್ಪಷ್ಟವಾಗಿ ಎಲ್ಲ ಹೇಳಿದ್ದೀನಲ್ಲ. ಅದನ್ನೇ ಮಾವಯ್ಯ ನಾನು ಹೇಳಿದ್ದು, ನೀನೇ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ದೊಡ್ಡವ್ರ ಆಶೀರ್ವಾದನ ಆಶೀರ್ವಾದ ಅಂತ ತಿಳ್ಕೊಬೇಕು, ಸುಮ್ಮನೆ ಗಾಬರಿ ಆಗ್ತಿದ್ಯಾ? ಗೊತ್ತಾಯ್ತು, ಬಾರಮ್ಮ. ಇವತ್ತು ನನ್ನ ದೊಡ್ಡ ಮಗ ಇಂದ್ರಾವಾಣಿ ಮದುವೆ ಆದ ದಿನ. ಅವರಿಬ್ರು ಇಲ್ಲ ಅನ್ನೋ ಕೊರತೆನ ನಿಮ್ಮಿಬ್ರಲ್ಲಿ ನಾನು ಕಾಣ್ತಾ ಇದ್ದೀನಿ. ವಾಣಿನ ಇಲ್ಲ ಅನ್ನೋ ಕೊರಗನ್ನ ನೀಗಿಸೋದಕ್ಕೆ ಭಗವಂತ ನಮ್ಮ ಮನೆಗೆ ನಿನ್ನನ್ನು ಕಳಿಸ್ಕೊಟ್ಟಿದ್ದಾನೆ ಅಲ್ವೇನಮ್ಮ ಭಾರ್ಗವಿ? ನೋಡೋಕೆ ನಮ್ಮ ವಾಣಿ ಥರನೇ ಕಾಣ್ತಿದ್ದೀಯಮ್ಮ. ನೀನು ವಾಣಿ ಪ್ರತಿರೂಪ ಅಂದಮೇಲೆ ಅವಳು ಅನುಭವಿಸಿದ ಒಂದೊಂದು ಕ್ಷಣನೂ ನಿಂದಾಗಬೇಕಲ್ವ ಸೀತಾ? ವೆಲ್ಕಮ್ ಹೋಮ್. ತಾತ, ನನ್ನ ಗೊಂದಲನೆಲ್ಲ ನೀವು ದೂರ ಮಾಡಿದ್ರಿ. ನಿಮಗೆ ನೋವು ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ, ನನಗೆ ಆಶೀರ್ವಾದ ಮಾಡಿ. ನೀನು ನಮ್ಮನ್ನ ನೋವು ಮಾಡಲ್ಲಮ್ಮ, ನಮ್ಮ ಮನೆಗೆ ನಗು ತುಂಬೋದಕ್ಕೆ ಬರ್ತಾ ಇದ್ದೀಯ. ಬಾಬಾ, ರಾಮ ಕಾಯ್ತಿರ್ತೇನೆ, ಹೋಗೋಣ. ಭಾರ್ಗವಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.